ಸರ್ 31 ಎಕರ್ಸ್ ಜಾಗ ಅಂತೀರಾ, 25,000 ಗಿಡಗಳು ಅಂತೀರಾ, ನೀರಿನ ಅವಶ್ಯಕತೆ ಬಹಳ ಬೇಕಾಗುತ್ತೆ. ಸೊ ನನ್ನ ರೈಟ್ ಸೈಡ್ ಅಲ್ಲಿ ಒಂದು ಪಾಂಡ್ ಕಾಣ್ತಾ ಇದೆ. ಈಗ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತಾ ಇದ್ದೀರಾ ನೀವು? ಸೊ ನಮ್ಮ ಹತ್ರ ಈಗ 5 ಬೋರ್ವೆಲ್ ಇದೆ ಈಗ. ಸೊ 400 ಇಂದ 800 ಅಡಿ ಡೀಪ್ ಅಲ್ಲಿ ನಮ್ಗೆ ಸಿಗ್ತಿದೆ. ಈಗ ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು 2 ಬೋರ್ವೆಲ್. ಸೊ ನಾವೇನ್ ಮಾಡ್ತೀವಿ, ಆ ಬೋರ್ವೆಲ್ ಇಂದ ಈ ಅಗ್ರಿಕಲ್ಚರ್ ಪಾಂಡ್ ಗೆ ಡಂಪ್ ಮಾಡ್ತೀವಿ. ಅಗ್ರಿಕಲ್ಚರ್ ಪಾಂಡ್ ಅಂದ್ರೆ ಕೃಷಿ ಹೊಂಡ ಅಂತೀವಿ. ಸೊ ಇದು 25 ಲಕ್ಷ ಲೀಟರ್ ನೀರು ಹಿಡಿಯುವಷ್ಟು ಕೆಪಾಸಿಟಿ ಇದೆ. ಸೊ ನಾವು ಇದೇನ್ ಮಾಡ್ತಾ ಇದೀವಿ, ಯಾಕೆ ಇದು ಮಾಡ್ಕೊಂಡಿದೀವಿ ಅಂದ್ರೆ, ಡೈರೆಕ್ಟ್ ಬೋರ್ವೆಲ್ ಇಂದ ನಾವೇನ ಪ್ಲಾಟ್ ಗಳಿಗೆ ಅಥವಾ ಗಿಡಗಳಿಗೆ ನಾವು ಸಪ್ಲೈ ಮಾಡಿದ್ರೆ ಈ ಸಮ್ಮರ್ ಟೈಮ್ ಅಲ್ಲಿ ಅಥವಾ ರೈನಿ ಟೈಮ್ ಅಲ್ಲಿ ನಮಗೆ ಇನ್ಬ್ಯಾಲೆನ್ಸ್ ಆಫ್ ವಾಟರ್ ಅವೈಲಬಿಲಿಟಿ ಇರುತ್ತೆ. ಮತ್ತೆ ಪವರ್ ಎಲೆಕ್ಟ್ರಿಸಿಟಿ ಇಲ್ದಿದ್ದಾಗ ನಾವು ಸಪ್ಲೈ ಮಾಡೋಕ್ಕಾಗಲ್ಲ. ಸೊ ನಾವೇನ್ ಮಾಡ್ತೀವಿ, ಯಾವಾಗ ಎಲೆಕ್ಟ್ರಿಸಿಟಿ ಇರುತ್ತೆ ನಾವು ವಾಟರ್ನೆಲ್ಲ ಅಗ್ರಿಕಲ್ಚರ್ ಪಾಂಡ್ ಡಂಪ್ ಮಾಡ್ತೀವಿ. ಸೊ ಇಲ್ಲಿಂದ ಪ್ರತಿ ಪ್ಲಾಟ್ಗೂ ಸಪ್ಲೈ ಮಾಡ್ತೀವಿ. ಸೊ ಅದಕ್ಕೆ ನಾವೇನ್ ಸಪೋರ್ಟ್ ತಗೊಂತೀವಿ ಅಂದ್ರೆ, ನೀವು ನೋಡ್ಬೋದು, ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 16 ಪ್ಯಾನೆಲ್ಸ್ ಇರೋ ಸೋಲಾರ್ ಪ್ಯಾನೆಲ್ಸ್ ಇದೆ. ಅದ್ರ ಬೇಸ್ಡ್ ಪಂಪ್ ಇದೆ. ನಮಗೆ ಎಲೆಕ್ಟ್ರಿಸಿಟಿ ಏನು ಅವಶ್ಯಕತೆ ಇಲ್ಲ. ಸೊ ನಾವು ಆ ಪಂಪ್, ಸೋಲಾರ್ ಪವರ್ಡ್ ಪಂಪ್ ಮುಖಾಂತರ ಪ್ರತಿ ಪ್ಲಾಟ್ಗೂ ಪ್ರತಿ ಗಿಡಕ್ಕೂ ವಾಟರ್ ಸಪ್ಲೈ ಮಾಡ್ತೀವಿ. ಸೊ ನಾವು ಆ ವಾಟರ್ ಸಪ್ಲೈ ಮಾಡೋದು ನೀವು ಈ ಕಡೆ ನೋಡ್ಬೋದು, ನಮ್ಮ ಹತ್ರ ವಾಟರ್ ಫಿಲ್ಟರ್ ಇದೆ. ಸೊ ಈ ಪಾಚಿ ಆಗ್ಲಿ ಏನೇ ಒಂದಾಗ್ಲಿ ನಮ್ಗೆ ಅಲ್ಲಿ ಫಿಲ್ಟರ್ ಆಗಿ ಪ್ರತಿ ಒಂದ್ ಗಿಡಕ್ಕೂ ಹೋಗೋದು. ಮತ್ತೆ ನಾವೇನಾದ್ರೂ ಈ DIP ಅಥವಾ ಯಾವ್ದಾದ್ರು ಫರ್ಟಿಲೈಸರ್ಸ್ ಏನಾದ್ರು ಕೊಡ್ಬೇಕಂದ್ರೆ ನಮಗೆ ಡೈರೆಕ್ಟ್ ಅದ್ರೊಳಗಡೆ ಸಪ್ಲೈ ಮಾಡಿ ಕೊಟ್ಬಿಡ್ಬೋದು. ಸೊ ಈ 31 ಎಕರೆ ನೀವೇನ್ ಕೇಳ್ತಿದ್ರೆ ಪ್ಲಾಟ್ಸ್ ಇದೆ. ಪ್ರತಿ ಒಂದು ಪ್ಲಾಟ್ಗೂ ವಾಟರ್ ಪೈಪ್ ಕನೆಕ್ಷನ್, ಪ್ರತಿ ಗಿಡಕ್ಕೂ ಡ್ರಿಪ್ ಪೈಪ್ ಕನೆಕ್ಷನ್ ಆಲ್ರೆಡಿ ಆಗಿದೆ. ಸೊ ಅಂಡ್ ಇದು ಕಂಪ್ಲೀಟ್ಲಿ ಫೆನ್ಸಿಂಗ್ ಮಾಡಿದೀವಿ, ಎಲ್ಲ ಸೇಫ್ಟಿ ಪರ್ಪಸ್. ಗೇಟೆಡ್ ಕಮ್ಯುನಿಟಿ ಮಾಡಿ ಅಗ್ರಿಕಲ್ಚರ್ ಪಾಂಡ್ ವೈಸ್ ಆಗ್ಲಿ, ಸೋಲಾರ್ ಪ್ಯಾನೆಲ್ಸ್, ವಾಟರ್ ರಿಸೋರ್ಸಸ್ ವೈಸ್ ಎಲ್ಲ ರೆಡಿ ಇದೆ. ಅಂಡ್ ಮತ್ತೆ ಕೇಳ್ಬೋದು, ಸೊ ಇದು ಅಕಸ್ಮಾತ್ ಖಾಲಿ ಆಗುತ್ತಾ, ಇಂಬ್ಯಾಲೆನ್ಸಾ ಅಥವಾ ಏನು ಅಂತ ಕೇಳ್ಬೋದು. ಸೊ ನಾನು ಹೇಳ್ದಂಗೆ ನಮ್ಗೆ ರಿವರ್ ಸ್ಟ್ರೀಮು ಮತ್ತೆ ಕೋರ್ಲಪರ್ತಿ ಲೇಕ್ ಅಂತ ಒಂದಿದೆ, 300 ಎಕರೆ ಲೇಕ್. 300 ಎಕರೆ? 4 ವರ್ಷ ಅಕಸ್ಮಾತ್ ಏನಾದ್ರು ಮಳೆ ಬಿದ್ದಿಲ್ಲ ಅಂದ್ರೂ ವಿ ಕ್ಯಾನ್ ಸರ್ವೈವ್ ವಿತ್ ದ ವಾಟರ್. ಸರ್ ಇಲ್ಲಿ ನನ್ನ ರೈಟ್ ಸೈಡ್ ಅಲ್ಲಿ ಪೂಲ್ ಕಾಣಿಸ್ತಾ ಇದೆ, ಒಂದಷ್ಟು ಆಕ್ಟಿವಿಟೀಸ್ ಕೂಡ ಕಾಣಿಸ್ತಾ ಇದೆ. ಇದು ಬಂದವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರೋದಾ ಹೇಗೆ? ಹೌದು ಮ್ಯಾಮ್, ನಾವು ಕಾಮನ್ ಅಮ್ಯುನಿಟೀಸ್ ಅಂತ 1 ಎಕರ್ 15 ಗುಂಟೆಯಲ್ಲಿ ನಾವು ಕ್ಲಬ್ ಹೌಸ್ ಆಗ್ಲಿ ಕಾಟೇಜ್ ಎಲ್ಲ ಮಾಡಿದೀವಿ. ಅಂಡ್ ನೀವು ನೋಡ್ಬೋದು ಎಂಟ್ರೆನ್ಸ್ ನಾವು ಒಂದು 50 to 60 ಫೀಟ್ ಸಿಮೆಂಟ್ ರೋಡ್ ನಾವು ಹಾಕಿದೀವಿ. ಅದು ಬಿಟ್ಟು ನಮ್ಗೆ ಒಂದು ಕ್ಲಬ್ ಹೌಸ್ ಮಾಡ್ಕೊಂಡಿದೀವಿ. ಸೊ ಕ್ಲಬ್ ಹೌಸ್ ಅಲ್ಲಿ ಕಮ್ಯುನಿಟಿ ಕಿಚನ್, ಆಕ್ಟಿವಿಟೀಸ್, ಟೇಬಲ್ ಟೆನ್ನಿಸ್ ಎಲ್ಲ ಮಾಡಿಸಿದೀವಿ. ಮತ್ತೆ ವೈಫೈ ಫೆಸಿಲಿಟೀಸ್, ಸರ್ವೆಲೆನ್ಸ್ ಕ್ಯಾಮ್ರಾ ಎಲ್ಲ ಇದೆ. ಮತ್ತೆ ಉಳ್ಕೊಳ್ಳೋದಕ್ಕೆ ಕಾಟೇಜಸ್ ಮಾಡಿದೀವಿ, 7 ಕಾಟೇಜಸ್ ಮಾಡಿದೀವಿ. ಸೊ ಕ್ಲೈಂಟ್ಸ್ ಯಾವಾಗ್ಲೇ ಬಂದಾಗೂ ಕಂಫರ್ಟಬಲ್ ಆಗಿ ಸ್ಟೇ ಮಾಡೋದಕ್ಕೆ. ಅಂಡ್ ಇದೆಲ್ಲ ರೆಸಾರ್ಟ್ ಥೀಮು, ರೆಸಾರ್ಟ್ ಸ್ಟೈಲ್ ಅಲ್ಲೇ ಮಾಡಿರೋದು. ಅಂಡ್ ನಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ನಮ್ಮ ನೆರಳು ಬ್ರ್ಯಾಂಡಿಂಗ್ ಎಲ್ಲ ಇದು ಮಾಡಿದೀವಿ. ಅಂಡ್ ನಮ್ಮ ಹತ್ರ ಆಲ್ಮೋಸ್ಟ್ 12 ರಿಂದ 14 ರೆಸ್ಟ್ ರೂಮ್ಸ್. ಯಾವುದೇ ಒಂದು ರೆಸಾರ್ಟ್, ಯಾವುದೇ ಒಂದು ದೊಡ್ಡ ಪ್ರೀಮಿಯಂ 5 ಸ್ಟಾರ್ 3 ಸ್ಟಾರ್ ಹೋಟ್ಲ್ಗೂ ಯಾವುದೇ ಕಡಿಮೆ ಇಲ್ದಿರೋ ರೀತಿ ಮಾಡಿದೀವಿ. ಅದ್ರ ಜೊತೆಗೆ ನಮ್ಗೆ ಆಕ್ಟಿವಿಟೀಸ್ ಅಂತ ತಗೊಂಡ್ರೆ ನಮ್ಮ ಹತ್ರ ಕ್ರಿಕೆಟ್ ನೆಟ್ಸ್ ಇದೆ. ಅಂಡ್ ಮಿನಿ ಫುಟ್ಬಾಲ್ ಕೋರ್ಟು, ಬಾನ್ ಫೈರ್ ಹಾಕೊಬಹುದು. ಅಂಡ್ ಟೇಬಲ್ ಟೆನ್ನಿಸ್, ಫೂಸ್ಬಾಲ್, ಆರ್ಚರಿ, ಡಾಟ್ ಥ್ರೋವರ್ ಇವೆಲ್ಲಾನು ಇದೆ. ಅಂಡ್ ಯಾವಾಗ ಕ್ಲೈಂಟ್ಸ್ ಬಂದ್ರಾಗೂ ಅವ್ರಿಗೆ ಫುಡ್ ಫೆಸಿಲಿಟೀಸ್ ಆಗಲಿ, ನಮ್ಮ ಹತ್ರ ಕಮ್ಯುನಿಟಿ ಕಿಚನ್ ಇದೆ. ಸೊ ಅವ್ರ ಫ್ಯಾಮಿಲಿಗೆ ಎನಿ ಟೈಮ್ ಇಂದ 15 ಇಯರ್ಸ್ ಫುಡ್ ಫೆಸಿಲಿಟೀಸ್ ಎಲ್ಲ ರೆಡಿ ಇರುತ್ತೆ. ಅಂಡ್ ಸರ್ವೆಲೆನ್ಸ್ ಕ್ಯಾಮ್ರಾ ವೈಸ್ ಆಗಲಿ, ಅದಕ್ಕೆ ಡಿಸ್ಪ್ಲೇ, ಮಾನಿಟರ್ ಎಲ್ಲಾನು ನಮ್ಮ ಹತ್ರ ಅವೈಲೇಬಲ್ ಇದೆ. ಅಂಡ್ ಮೊದಲು ನಾವು ನೋಡ್ದಂಗೆ ಸಿಟಿಗಳಿಗೆಲ್ಲ ಯಾವ ರೀತಿ ಆಪ್ಷನ್ ಇತ್ತು, ವರ್ಕ್ ಫ್ರಮ್ ಆಫೀಸ್ ಇತ್ತು, ಮತ್ತೆ ವರ್ಕ್ ಫ್ರಮ್ ಕೆಫೆ ಆಯ್ತು. ಅಂದ್ರೆ ಈ ಸ್ಟಾರ್ ಬಕ್ಸ್, ಕಾಫಿ ಡೇ ಅಲ್ಲೆಲ್ಲ ಕೂತ್ಕೊಂಡು. ಲಾಸ್ಟ್ ಏನ್ ಬಂತು ಕೋವಿಡ್ಗೆ, ವರ್ಕ್ ಫ್ರಮ್ ಹೋಮ್ ಆಯ್ತು. ಸೊ ದ ನ್ಯೂ ಟ್ರೆಂಡ್ ಅಂಡ್ ದ ನ್ಯೂ ಬಿಗಿನಿಂಗ್ ಆಫ್ ದ ವರ್ಕ್ ಫ್ರಮ್ ಫಾರ್ಮ್. ವೈಫೈ ಫೆಸಿಲಿಟೀಸ್ ಸಹ ಇಲ್ಲಿದೆ, ಅಲ್ಲಿಂದನೇ ಕೆಲಸ ಮತ್ತು ಮಾಡ್ಕೊಬಹುದು ಇಲ್ಲಿ. ಓಕೆ, ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಒಂದು ಒಳ್ಳೆ ಸ್ಪೇಷಿಯಸ್ ಆಗಿ 360 ಡಿಗ್ರಿನೂ ನಮ್ಗೆ ಸ್ಪೇಷಿಯಸ್ ಆಗಿ ಜಾಗ ಸಿಗ್ತಿದೆ. ಇಲ್ಲಿ ಗಜೀಬೋ ಅಂತ ಅಥವಾ ಯೋಗ ಅಥವಾ ಆಕ್ಟಿವಿಟೀಸ್, ಕ್ರಿಕೆಟ್, ಮಕ್ಳು ಆಡೋದಕ್ಕೆ ಎಲ್ಲ ಜಾಗನೂ ಮಾಡಿದೀವಿ. ಅಂಡ್ ರೈಟ್ ಸೈಡ್ ನೋಡಿದ್ರೆ ನಮ್ಮ ಹತ್ರ ಈಗ ಟೇಬಲ್ ಟೆನ್ನಿಸ್ ಇದೆ, ಫೂಸ್ಬಾಲ್ ಅಂಡ್ ಬೇಸಿಕ್ ಜಿಮ್ ಎಕ್ವಿಪ್ಮೆಂಟ್ಸ್, ಸೈಕ್ಲಿಂಗ್ ಇವೆಲ್ಲ ಆಕ್ಟಿವಿಟೀಸ್ ಮಾಡೋದಕ್ಕೆ ಎಲ್ಲ ಕ್ಲೈಂಟ್ಸ್. ಹೌದು, ಸಾಟರ್ಡೆ ಸಂಡೇ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಕ್ರೌಡೆಡ್. ಲಾಸ್ಟ್ ಸಾಟರ್ಡೆ ಸಂಡೇ 10 ಫ್ಯಾಮಿಲೀಸ್ ವೇರ್ ದೇರ್. ಅಂಡ್ ನೀವು ಸರ್ವೆಲೆನ್ಸ್ ಕ್ಯಾಮ್ರಾ ನೋಡಬಹುದು, ಒಂದು ಎಲ್ಲ ಕಡೆನೂ ಕ್ಯಾಮ್ರಾ ಇದೆ, ಎಲ್ಲ ಕಡೆ ಸರ್ವೆಲೆನ್ಸ್ ಕ್ಯಾಮ್ರಾ ಇದೆ. ಒಂದು ಈ ವಿಲೇಜ್ ಸ್ಟೈಲ್, ಆ ಒಂದು ಹಳೇ ಇಂಡಿಯನ್ ಈ ಥೀಮ್ ಅಲ್ಲಿ ಮಾಡಿರೋ ಅಂಡ್ ಅವೆಲ್ಲ ನೇಚರ್ ಸಿಗೋ ರೀತಿ ಕಂಫರ್ಟಬಲ್ ಆಗಿ ಉಳ್ಕೊಳ್ಳೋ ತರ ಜಾಗ ಮಾಡಿದೀವಿ. ನಮ್ಗೆ ಫುಡ್ ಫೆಸಿಲಿಟೀಸ್ ವೈಸ್, ಕಂಫರ್ಟ್ ಸ್ಟೇ ವೈಸ್ ಆಗ್ಲಿ ಎಲ್ಲಾನು ಇಲ್ಲಿ ರೆಡಿ ಇದೆ. ನೋಡೋದಾದ್ರೆ ನಮಗೆ ಕಂಪ್ಲೀಟ್ಲಿ
ರೆಡಿ ಆಕ್ಯುಪೈಡ್ ಎಕ್ವಿಪ್ಮೆಂಟ್ಸ್ ಎಲ್ಲಾನು ಇದೆ. ಸೊ ಸ್ಪೀಕರ್ ಆಗಲಿ, ಮೈಕ್ ಆಗಲಿ, ಸೊ ಒಂದು ಫ್ಯಾಮಿಲಿ ಈವೆಂಟ್ ಏನೋ ಮಾಡ್ತು, ನಂಬರ್ ಆಫ್ ಪೀಪಲ್ ಜಾಸ್ತಿ ಆಗಿದ್ರು. ಈಗ ಒಂದು 7 ಕಾಟೇಜ್ ಅಂದ್ರೆ 7ರಿಂದ 8 ಫ್ಯಾಮಿಲಿ ಸ್ಟೇ ಮಾಡ್ಬೋದು. ಇನ್ನೂ ಜಾಸ್ತಿ ಆದ್ರೆ ನಮಗೆ ಟೆಂಟ್ ಫೆಸಿಲಿಟೀಸ್ ಅಂತೆಲ್ಲ ಮಾಡಿದೀವಿ. ಅಂಡ್ ಆರೋ ಥ್ರೋವರ್, ನಿಮ್ಗೆ ಅಂಬ್ರೆಲಾ, ದೆನ್ ಇದು ಆರೋಸ್, ಇದು ಕಂಪ್ಲೀಟ್ಲಿ ಬೆಡ್ಶೀಟ್ಸ್, ಎವ್ರಿಥಿಂಗ್, ಇದೆಲ್ಲ ಟೆಂಟ್ಗಳು. ಈ ರೀತಿ ಒಂದು 40 ಟೆಂಟ್ ಇದೆ. ಸೊ ಎಲ್ಲ ವೆಲ್ ಎಕ್ವಿಪ್ಡ್. ಟೆಂಟ್ ಕೂಡ ಅವೈಲೇಬಲ್. ಹೌದು, ವೆಲ್ ಎಕ್ವಿಪ್ಡ್. ಒಂದು 40-50 ಜನ ಫ್ಯಾಮಿಲಿ ಬಂದ್ರು ಒಂದು ಫಂಕ್ಷನ್ಸ್ ಇವೆಂಟ್ಸ್ಗೆ ಸ್ಟೇ ಮಾಡ್ಬೋದು. ಅಂಡ್ ಎಸ್ಪೆಷಲಿ ಇದು ಯಾವುದೇ ಒಂದು ರೆಸಾರ್ಟ್ ಯಾರು ಈ ರೀತಿನೂ ಮಾಡ್ತಿಲ್ಲ ನಾವು. ಕಂಪ್ಲೀಟ್ಲಿ ಪ್ಲಾಟ್ ಓನರ್ಸ್, 145 ಓನರ್ಸ್ ಏನಿರ್ತಾರೆ ಅವ್ರು ಮಾತ್ರ, ಅದು ಬಿಟ್ಟು ಬೇರೆ ಯಾರು ಅಲೋ ಇರಲ್ಲ ಇಲ್ಲಿ. ಅವರು, ಅವ್ರ ಫ್ಯಾಮಿಲಿ ಅಂಡ್ ಅವ್ರ ಫ್ರೆಂಡ್ಸ್, ರಿಲೇಟಿವ್ಸ್ ಇಷ್ಟು ಜನ ಮಾತ್ರ ಇರ್ತಾರೆ, ಬೇರೆ ಯಾರು ಅಲೋ ಇರಲ್ಲ. ಬಟ್ ಇವ್ರು ಬರ್ತಾರೆ ಅಂದ್ರೆ ಒಂದು ಫಸ್ಟ್ ಏಡ್ ಕಿಟ್, ಒಂದು ಬೇಸಿಕ್ ನೀರಿಂದ ತಗೊಂಡು, ಒಂದು 5 ಸ್ಟಾರ್ ಅಲ್ಲಿ ಏನೇನ್ ಫೆಸಿಲಿಟಿ ಇದೆ, ಎವ್ರಿಥಿಂಗ್ ಇಸ್ ರೆಡಿಲಿ ಅವೈಲಬಲ್ ಹಿಯರ್. ಮನೆ ನೋಡ್ಲಿಕ್ಕೆ ಹಳೆ ಮನೆ ತರ ಇದೆ. ಎಷ್ಟು ವರ್ಷದ ಹಿಂದಿನ ಮನೆ ಇದು? ಸೊ ಇದು ಆಲ್ಮೋಸ್ಟ್ ಒಂದು 80 to 90 ಇಯರ್ಸ್ ಓಲ್ಡ್ ಮನೆ ಇದು. ಸೊ ನಾವು ಓನರ್ ಹತ್ರ ತಗೊಂಡ್ರಲ್ಲ, ಸೊ ಅವ್ರ ಹತ್ರ ನಾವು ಈ ಮನೆ ಕೊಟ್ಟಾಗ ಅವ್ರ ಮೆಮೊರಿಗಂತ ಅವರೆಲ್ಲ ಬಾಳಿ ಬದುಕಿದ ಮನೆ ಇದು. ಸೊ ಅವ್ರ ಮೆಮೊರೀಸ್ ಅಂತ ಈ ಮನೆ ನಾವು ಹಂಗೆ ಉಳಿಸ್ಕೊಂಡ್ರಿ. ಈ ಗೋಡೆ ಸೈಜ್ ನೀವು ಗೆಸ್ ಮಾಡ್ಬೋದು, ಆಲ್ಮೋಸ್ಟ್ 2 ಅಡಿ ಗೋಡೆ ಇದ್ರದ್ದು. ನೀವು 2 ಅಡಿ ಗೋಡೆ ಇದು. ನೀವು ಇಲ್ಲಿಂದ ಇಲ್ಲಿ ಗಂಟ ನೋಡ್ಬೋದು. ಈ ವಿಡ್ತು ಆಲ್ಮೋಸ್ಟ್ ನಿಮ್ಗೆ 2 ಅಡಿ ಬರುವಷ್ಟು ಸೈಜ್ ವಿಡ್ತು. ಅಂಡ್ ಮೇಲೆ ಎಲ್ಲ ಕಲ್ಲು ಬರ್ತದೆ. ಇದು ಅದನ್ನ ನಾವು ಕ್ಲಬ್ ಹೌಸ್ ರೀತಿ ಕನ್ವರ್ಟ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು ಕ್ರಿಕೆಟ್ ನೆಟ್ಸು, ಇಲ್ಲಿ ಆರಾಮಾಗಿ ಕ್ರಿಕೆಟ್ ಎಲ್ಲ ಆಡ್ಬೋದು. ಮತ್ತೆ ಗೋಶಾಲ ಇದೆ. ಸೊ ನಾವು ಈ ಈ ಪುಂಗನೂರು ಗಿಡ್ಡ ಅನ್ನೋ ವೆರೈಟೀಸ್ ಕೌಸ್ ತರ್ತೀವಿ ಮಿಲ್ಕಿಂಗ್ ಪರ್ಪಸ್ಗೆ. ಆ್ಯಂಡ್ ಬಾನ್ ಫೈರು, ಸೊ ಕ್ಯಾಂಪ್ ಫೈರಿಂಗ್ ಎಲ್ಲ ಹಾಕೊಳ್ಳೋದಕ್ಕೆ. ಮತ್ತೆ ಒಂದು 7 ಕಾಟೇಜಸ್ ಇದೆ, ಇಲ್ಲಿ 4 ಇದೆ, ಮತ್ತೆ ಕ್ಲಬ್ ಹೌಸಲ್ಲಿ 3 ಇದೆ. ಸೊ ನೀವು ಇಲ್ಲಿ ಲೆಫ್ಟಲ್ಲಿ ಕಂಪ್ಲೀಟ್ ಕ್ಲಬ್ ಹೌಸು, ಇಲ್ಲಿ 3 ಕಾಟೇಜ್ ಇದೆ, ಮತ್ತೆ ಕಿಚನ್ ಸಹ ಇದೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲು, ರೆಸ್ಟ್ ರೂಮ್ಸ್ ಎಲ್ಲ ಅಮ್ಯುನಿಟೀಸ್ ಈ ಜಾಗದಲ್ಲಿ ಇದೆ. ಓಕೆ ಸರ್, ಇವಾಗ ತುಂಬಾ ಮನೆಗಳು ಇಲ್ಲಿ ಕಾಣ್ತಾ ಇದೆ ಅಲ್ವಾ? ಸೊ ಅದ್ರ ಬಗ್ಗೆ. ಸೊ ನಾವು ಅಲ್ಲಿ ಮೊದಲನೇದು ಫಾರ್ಮ್ ಹೌಸ್ ನೋಡಿದ್ರಿ. ಸೊ ಇಲ್ಲಿ ಆಲ್ಮೋಸ್ಟ್ 8 ಫಾರ್ಮ್ ಹೌಸ್ ಅಂದಲ್ಲ. ಸೊ ಇದು 2ನೇ ಫಾರ್ಮ್ ಹೌಸ್. ಸೊ ಕ್ಲೈಂಟ್ಸೇ ಬಂದು ಇಲ್ಲಿ ಅವ್ರ ಟೀಮ್ ಎಲ್ಲ ಕರ್ಕೊಂಡ್ಬಂದು, ಅಥವಾ ಬಿಲ್ಡರ್, ನಮ್ಗೆ ಗೊತ್ತಿರೋ ಬಿಲ್ಡರ್ ಕಾಂಟ್ಯಾಕ್ಟ್ ಮಾಡಿಸಿ, ಸೊ ಅವರು ಫಾರ್ಮ್ ಹೌಸ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರು ಇಲ್ಲಿ ಬಂದು ಗಿಡಗಳು ಸುತ್ತಲೂ ಗಿಡಗಳಿರುತ್ತೆ, ಇಲ್ಲಿ ಬಂದು ಸ್ಟೇ ಮಾಡ್ಕೊಂಡು ಅಕಸ್ಮಾತ್ ಅದು Airbnb ರೆಂಟರ್ ಟೈ ಅಪ್ ಮಾಡ್ಕೊಂತಾರೆ. ನಂದಿ ಹಿಲ್ಸ್ ಇಂದ ಹರಿಯೋ ಪಾಪಗ್ನಿ ನದಿ. ಹೌದು ಮ್ಯಾಮ್, ನಂದಿ ಹಿಲ್ಸ್ ಇಂದ ಸ್ಟಾರ್ಟ್ ಆಗಿ ಆಂಧ್ರವರೆಗೂ ಫ್ಲೋ ಆಗುತ್ತೆ. ಸೊ ನೀವು ನೋಡ್ಬೋದು ನಮ್ಮ ಪ್ರಾಪರ್ಟಿ ಎಂಡಲ್ಲಿ ನಾವು ನಿಂತಿದ್ದೀವಿ. ಸೊ ನಮ್ಗೆ ಅಟ್ಯಾಚ್ಡ್, ನಮ್ಗೆ ಒಳ್ಳೆ ಅಲ್ಲೋಗಿ ಕುತ್ಕೊಂಡು ಒಂದು ಫ್ಯಾಮಿಲಿ ಜೊತೆ, ಸೊ ನಮ್ಗೆ ವಾಟರ್ ಸ್ಟ್ರೀಮ್ ಅಲ್ಲಿ ಒಂದು ಟೈಮ್ ಪಾಸ್ ಮಾಡ್ತಾ, ಕಂಫರ್ಟಬಲ್ ಟೀ ಕಾಫಿ ಕುಡಿತಾ, ಪ್ಲೆಸೆಂಟ್ ಎನ್ವಿರಾನ್ಮೆಂಟ್ ಇದೆ. ಅಂಡ್ ನಮ್ಗೆ ಒಳ್ಳೆ ಆಡೆಡ್ ಬ್ಯೂಟಿಫಿಕೇಶನ್, ನಮ್ಗೆ ನೇಚರ್ ತಾಯಿ ನಮ್ಗೆ ಕೊಟ್ಟಿರೋದು. ಸರ್ ಫೈನಲಿ ನಂದು 2-3 ಪ್ರಶ್ನೆ ಉಂಟು. ಓಕೆನೆ, ಜನ ಯಾಕೆ ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು? ಅಂದ್ರೆ ಸಿಟಿಲೇ ತಗೊಳ್ಬಹುದಲ್ವಾ? ಅಪಾರ್ಟ್ಮೆಂಟ್ ಆಗಿರಬಹುದು, ಇಂಡಿವಿಜುವಲ್ ಮನೆ ಆಗಿರಬಹುದು, ಈ ನಾರ್ತ್ ಬೆಂಗಳೂರು ಕಡೆನೆ ಅವ್ರು ಯಾಕೆ ಬರಬೇಕು? ಓಕೆ, ಸೊ ನಾನು ನಿಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ. ಅಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಹ ಹೇಳ್ತೀನಿ. ಸೊ ಈಗ ಈ ಅಪಾರ್ಟ್ಮೆಂಟ್ಸ್ ಮತ್ತೆ ರೆಸಿಡೆನ್ಷಿಯಲ್ ಪ್ಲಾಟ್ಸ್, ಸೊ ಮತ್ತೆ ಈ ಸಿಟಿ ಕಡೆ, ಸೊ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಸೊ ನಾನೊಂದು ಕಂಪ್ಯಾರಿಸನ್ ಹೇಳ್ಬಿಡ್ತೀನಿ ನೋಡಿ. ಸೊ ಈಗ ಯಾವ ಕಡೆ ಈ ಅಪಾರ್ಟ್ಮೆಂಟು ಮತ್ತೆ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಏನಿದೆ, ಇಲ್ಲೆಲ್ಲ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ಲಸ್ ನೀವು ತಗೊಳ್ಳೋದಕ್ಕೆ GST ಪೇ ಮಾಡಬೇಕಾಗುತ್ತೆ. ಸೊ ನಿಮಗೆ ಅಲ್ಲಿ ಒಂದು ಪ್ಲಾಟ್ ತಗೊಬೇಕಂದ್ರೆ ನೀವು ಒಂದು 30-40 ಲ್ಯಾಕ್ಸ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ರಿಟರ್ನ್ಸ್ ಅಂತೆಲ್ಲ ಯೋಚನೆ ಮಾಡ್ತಿದ್ದಾಗ, ಸೊ ನೀವು ಈ ಟ್ಯಾಕ್ಸ್ ಎಲ್ಲ ಪೇ ಮಾಡಿರ್ತೀರ, ನೀವು ಅಲ್ಲಿ ಒಂದು ಮನೆಗಿನೇ ಕಟ್ಟಿ ಅಲ್ಲಿ ರೆಂಟ್ಗೆ ಬಿಟ್ಟಾಗ ನಿಮ್ಗೊಂದು 15 to 20-30,000 ನಿಮಗೆ ಮಂತ್ಲಿ ಇನ್ಕಮ್ ಬರ್ತದೆ. ಸೊ ನೀವು ಅದನ್ನ ಮ್ಯಾಥ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ವೇರಸ್ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ಅಲ್ಲಿ ಬೆಂಗಳೂರು ಸಿಟಿಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಇದು ಮೋಸ್ಟ್ ಡೆವಲಪಿಂಗು. ಸೊ ₹1 ಅಲ್ಲಿ ₹2 ಆಗೋ ಚಾನ್ಸಸ್ ಇದ್ರೆ ಇಲ್ಲಿ ₹1 ₹10 ಆಗೋ ಚಾನ್ಸಸ್. ಯಾಕೆಂದ್ರೆ ದ ಮೋಸ್ಟ್ ಡೆವಲಪಿಂಗ್ ಅಲ್ಲಿ ಥ್ರೆಶೋಲ್ಡ್ ರೀಚ್ ಆಗಿದೆ. ಇಲ್ಲಿ ಇನ್ನೂ ಆಪ್ಷನ್ ಇದೆ ಆಫ್ ಗ್ರೋತ್ಗೆ. ಆ್ಯಂಡ್ ಸೆಕೆಂಡ್ರಿ ಏನಂತಂದ್ರೆ, ಸೊ ಟಿಂಬರ್ ಇನ್ಕಮ್, ನಾವಿಲ್ಲಿ ಟಿಂಬರ್ ಆಗ್ತಾ ಇರೋದ್ರಿಂದ ಮಹಾಗನಿ ಮತ್ತೆ ರೆಡ್ ಸ್ಯಾಂಡಲ್ವುಡ್, ನೀವು ಏನು ಪ್ಲಾಟ್ಗೆ ಒಂದು 25 to 30 lakhs ಇನ್ವೆಸ್ಟ್ ಮಾಡಿರ್ತೀರಾ, ನಿಮಗೆ ನೆಕ್ಸ್ಟ್ 12 to 15 years ಅಲ್ಲಿ ಟಿಂಬರ್ ರಿಟರ್ನ್ ಬರ್ತದೆ. ಅಕಸ್ಮಾತ್ ನೀವೇನು ಫ್ರೂಟ್ ಏನಾದ್ರು ಮಾರ್ತೀರ ಅಂದ್ರೆ ಫ್ರೂಟಲ್ಲೂ ಸಹ ಸ್ವಲ್ಪ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ಏನು ಹೇಳಿದ್ದೀನಿ, ಈ ಟೂರಿಸ್ಟ್ ಪ್ಲೇಸಸ್ಸು, ಈ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಬರೋ ರೀಸನ್ ಇಂದ ನಮಗೆ ಲ್ಯಾಂಡ್ ಡೆವಲಪ್ಮೆಂಟ್. ಇದು ಬಿಟ್ಟು ನಮ್ಗೆ ಇನ್ನೂ ಇನ್ಕಮ್ ಏನಾದರೂ ಬೇಕಾಗುತ್ತೆ ಅಂತಂದ್ರೆ, ಸೊ ಇಲ್ಲಿ ಒಬ್ಬ ಕ್ಲೈಂಟ್ ನೋಡ್ಬೋದು ನೀವು, ಒಂದು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ ಇಲ್ಲಿ.
ಫಾರ್ಮ್ ವಿಲ್ಲಾ ಅಂತಾನು ಓಕೆ ನಮ್ ಹಿಂದೆ ಇದೆಯಲ್ಲ ಅದು. ಓಕೆ ಹೌದು. ಸೊ ಇದನ್ನ ನಾವೇನ್ ಮಾಡಬಹುದು, ಏರ್ ಬಿ ಎನ್ ಬಿ ಅನ್ನೋ ಆಪ್ಷನ್ಸ್ ಗೆ ಟೈ ಅಪ್ ಮಾಡಬಹುದು. ಸೊ ಏರ್ ಬಿ ಎನ್ ಬಿ ಅನ್ನೋ ಆಪ್ಷನ್ಸ್ ಗೆಲ್ಲ ನಾವು ಟೈ ಅಪ್ ಮಾಡಿ ರೆಂಟಲ್ ಸಹ. ಸೊ ನಮ್ಗೊಂದು 30,000 to 50,000 or 60,000 ಈಸಿಲಿ ಒಂದು ಮಂತ್ ಗೆ ನಾವು ಈ ರೆಂಟ್ ಅಲ್ಲಿ ನಾವು ಇನ್ಕಮ್ ಮಾಡಬಹುದು. ಸೊ ವೇರ್ ನಮ್ಗೆ ಟಿಂಬರ್ ರಿಟರ್ನ್ಸ್ ಮತ್ತೆ ಫ್ರೂಟ್ ಹಾರ್ವೆಸ್ಟ್, ಅದ್ರ ಜೊತೆಗೆ ನಮಗೆ ರೆಂಟಲ್ ಇನ್ಕಮ್ ವಿತ್ ಲ್ಯಾಂಡ್ ವ್ಯಾಲ್ಯೂ ಅಂಡ್ ಲ್ಯಾಂಡ್ ಅಪ್ರಿಸಿಯೇಷನ್. ಇಲ್ಲಿ ನೋಡಿ ಬೆನಿಫಿಟ್ಸ್ ಆಫ್ ಫಾರ್ಮ್ ಲ್ಯಾಂಡ್ ಏನು ಅಂತಂದ್ರೆ ನಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್. ಸೊ ನಮ್ಗೆ ಏನೇ ಹಾರ್ವೆಸ್ಟ್ ಬಂದ್ರು ಏನೇ ಇನ್ಕಮ್ ಬಂದ್ರು ಇಲ್ಲಿ ಟ್ಯಾಕ್ಸ್ ಅನ್ನೋದು ನಮ್ಗೆ ಒಂದೇ ₹1 ಸಹ ಇರೋದಿಲ್ಲ. ಇದ್ರ ಜೊತೆಗೆ ನಮಗೆ ಉಳ್ಕೊಳ್ಳೋದಕ್ಕೆ ಕಾಟೇಜಸ್ ಆಗಲಿ, ಕ್ಲಬ್ ಹೌಸ್ ಆಗಲಿ, ಫುಡ್ ಫೆಸಿಲಿಟೀಸ್ ಎಲ್ಲಾನು ಇರುತ್ತೆ. ವೇರ್ ನೀವು ಈ ರೀತಿ ಕ್ಯಾಲ್ಕುಲೇಷನ್ಸ್ ಕಂಪೇರ್ ಮಾಡ್ಕೊಂಡ್ರೆ ಫಾರ್ಮ್ ಲ್ಯಾಂಡ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂಡ್ ಯು ಆರ್ ಇನ್ವೆಸ್ಟಿಂಗ್ ಸಮ್ವೇರ್ ಟು ದ ಒಂದು ಜೀವಂತವಾಗಿರೋ ಜಾಗದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಓಕೆ. ಸರ್ ಫೈನಲಿ ಬೇಸಿಕ್ ಆಗಿ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಬೇರೆ ಕಡೆ ಕೂಡ ಫಾರ್ಮ್ ಲ್ಯಾಂಡ್ ಸಿಗುತ್ತೆ, ಕಡಿಮೆ ರೇಟಿಗೆ ಕೂಡ ಸಿಗುತ್ತೆ, ಬಟ್ ವೈ ನೆರಳು ಅಂದ್ರೆ ಯಾಕೆ ನೆರಳುನ ಆಯ್ಕೆ ಮಾಡ್ಕೊಳ್ಬೇಕು? ಓಕೆ, ಸೊ ಬೇರೆ ಕಡೆಯಿಂದ ಸಿಗುತ್ತೆ ಮ್ಯಾಮ್. ಸೊ ನೀವು ಎಲ್ಲೇ ಹೊರಗಡೆ ಹೋದ್ರು, ಯಾವುದೇ ಒಂದು ಕ್ಲೈಂಟ್ ಹೊರಗಡೆ ಹೋದ್ರು, ಸೊ ಅವ್ರಿಗೆ ಒಂದು ಬ್ಯಾರೆಲ್ ಲ್ಯಾಂಡ್ ಕೊಡ್ತಾರೆ ಅಂಡ್ ಅವ್ರ ಅಗ್ರಿಕಲ್ಚರ್ ಎಕ್ಸ್ಪೀರಿಯನ್ಸ್, ನಾನು ಹೇಳ್ದಂಗೆ ನಮಗೆ 4 ಜನರೇಷನ್ ಆಫ್ ಅಗ್ರಿಕಲ್ಚರ್ ಎಕ್ಸ್ಪೀರಿಯನ್ಸ್, ಮತ್ತೆ ನಮ್ಗೊಂದು ರಿಯಲ್ ಎಸ್ಟೇಟ್ ಒಂದು ಡಿಸಿಪ್ಲೈನ್. ಸೊ ಎರಡೂ ಸೇರಿ ನಾವಿಲ್ಲಿ ಮೊದಲು ಮಾಡ್ತಿರೋದು. ಸೊ ಒಂದ್ 2 ಎಕ್ಸಾಂಪಲ್ ತಗೊಂತೀನಿ. ಸೊ ನೀವೆಲ್ಲೇ ಹೋದ್ರಿ 12ರಿಂದ 15 ಅಡಿ 12 to 15 ಫೀಟ್ ನಮಗೆ ರೋಡ್ ಸಿಗೋದು ಹೊರಗಡೆ. ಸೊ ಇಲ್ಲಿ ಬಂದ್ರೆ 40ರಿಂದ 30 ಅಡಿ ಗ್ರಾವೆಲ್ ರೋಡ್. ಸೊ ನಮ್ಮ ಮಣ್ ರೋಡ್ ಅಲ್ಲ, ಗ್ರಾವೆಲ್ ರೋಡ್. ಅಂದ್ರೆ ಇದೆಲ್ಲ ಒಂದು ಮಳೆ ಬಂದಾಗಲಿ ಯಾವ ಸಿಚುವೇಶನ್ ಆಗಲಿ ನಮಗೆ ಆ ರೋಡ್ಸ್ ಅದೇ ರೀತಿ ಇರ್ತದೆ. ಆಮೇಲೆ ಯಾವುದೇ ಒಂದು ಕ್ಲೈಂಟ್ ಬಂದಾಗಲಿ ಅವ್ರಿಗೆ ಸ್ಟೇ ಫೆಸಿಲಿಟೀಸ್, ಕ್ಲಬ್ ಹೌಸ್, ವಾಟರ್ ಫೆಸಿಲಿಟೀಸ್, ಕರೆಂಟ್, ಪವರ್ ಫೆಸಿಲಿಟೀಸ್ ಎಲ್ಲಾನು ನಮ್ಮ ಬಳಿ ರೆಡಿ ಇರುತ್ತೆ. ಸೊ ನಾವೇನೋ ಇಲ್ಲಿ ಕ್ಲೈಂಟ್ಸು ಒಂದೇ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕ್ಲೈಂಟ್ಸು ಇಮ್ಯಾಜಿನೇಷನ್, ವಿಜುವಲೈಸೇಷನ್ ನಲ್ಲಿ phase 1 phase 2 ರೀತಿ ಏನಿರಲ್ಲ. ಅವ್ರು ಏನ್ ನೋಡ್ತಾರೋ ನೆರಳಲ್ಲಿ ಅದನ್ನೇ ಖರೀದಿ ಮಾಡಬಹುದು. ನಾವ್ ಏನ್ ಹೇಳ್ತೀವೋ ಅದನ್ನೇ ಉಳಿಸ್ಕೊಂತೀವಿ. ಸೊ ದಟ್ಸ್ ದ ಆಪ್ಷನ್ ಫಾರ್ ಚೂಸಿಂಗ್ ನೆರಳು. ಓಕೆ, ನೋಡಿದ್ರಲ್ಲ ಯಾಕೆ ನೆರಳು ಅನ್ನೋರಿಗೆ ಇವರೇ ಆನ್ಸರ್ ಅನ್ನ ಕೊಟ್ಟಿದ್ದಾರೆ.